ಈಗ ಇನ್ಸ್ಟಾಲೇಷನ್ ಮಾಡಕ್ಕೆ ಹೊಂಟೀವಿ. ಇಂಟರ್ಕಾಮ್ ಗತೆ ಕಾಣ್ತೈತಿ ಇದು ಎಂಗೇಜ್. ಇದರಿಂದ ನಿಮಗೂ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗುತ್ತೆ. ಹೌಸ್ ಮ್ಯಾಗ ಹಾಕೊಂಡು ನೋಡಿದಾಗ ಗುರ್ತಾಗ್ತಿದೆ, ಅವಾಗ ಪರ್ಫೆಕ್ಷನ್ ಗೊತ್ತಾಗುತ್ತೆ ಎಷ್ಟು ಗ್ರಿಪ್ ಐತೆ ಅಂತಂದು. ಗ್ರಿಪ್ ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಇದ್ರಿ ಅನ್ಕೊತೀನಿ. ಇವತ್ತು ನಾವು ಮತ್ತು ನಮ್ಮ ಎಕ್ಸ್ಪೋಸ್ ವಿಜಯದವ್ರು ಧಾರವಾಡಿಗೆ ಹೊಂಟೀವಿ. ಇದಕ್ಕಂತಂದ್ರೆ ಸ್ವಲ್ಪ ಏನೋ ಆ್ಯಡ್ ಆನ್ ಮಾಡಿಸಿತ್ತು ವಿಜಯವ್ರ ಬೈಕ್ನಾಗ, ಅದ್ರ ಸಂಬಂಧ ಎಕ್ಸ್ಪೋರ್ಟ್ಸ್ ಏನು ಹಾಕ್ತೀವಲ್ಲ ಅವೆಲ್ಲ ಕಸ್ಟಮ್ಸ್ ಅಂಗಡಿ ಐತಿ ಗೈಸ್. ಫೈನಲಿ ನೀವು ನೋಡ್ಬೋದು ಕಾನ್ಸೆಪ್ಟ್ ಕಸ್ಟಮ್ಸ್ ಬಂದು ನಾವು ರೀಚ್ ಆಗೀವಿ. ಗೈಸ್ ಜಸ್ಟ್ ಸೆಂಟ್ರ್ ಆದ್ವಿ. ಈಗ ನಾವು ಕೇಳಿದಾಗ ಸ್ಟಾಕ್ದಾಗ ಎದ್ದಿದ್ದಿಲ್ಲಿದೆ, ಈಗ ಸ್ಟಾಕ್ ರೀಸ್ಟಾಕ್ ಆಗಿದೆ. ಫೋನ್ ಹಚ್ಚಿದ್ವಿ, ಒಳ್ಳೆ ಐತಂತಂದ್ರೆ ನೋಡ್ಬೋದು ಎಂಗೇಜ್. ಇದು ಫ್ಲ್ಯಾಶರ್ ಬಂದು ಡೈರೆಕ್ಟ್ ಪ್ಲಗಿನ್ ಪ್ಲಗ್ಔಟ್ ಅದು 25 ಪ್ಯಾಟರ್ನ್ಸ್ ಬರ್ತಾವೆ ಹಿಂದಕ್ಕೆ. ಅಂದ್ರೆ ನಿಮಗೆ ಎಕ್ಸ್ಟ್ರಾ ನಿಮ್ಗೆ ಬ್ರೇಕ್ ಲೈಟಿಗೆ 25 ಪ್ಲಸ್ ಬರ್ತವೆ ಕರೆಕ್ಟ್ ಅಲ್ಲ? ಹಾಂ, ಅದಕ್ಕೆ ಬ್ರೇಕ್ ಲೈಟ್ಸಿಗೆ ಎಕ್ಸ್ಟ್ರಾ ಬರ್ತವೆ. ಇದು ಬಿಟ್ಟರೆ 53 ಪ್ಲಸ್ ಅದು ಪ್ಯಾಟರ್ನ್ಸ್. ಇದಕ್ಕೆ 2 ಟೇಪ್ ಬರ್ತಾವೆ, ಒಂದು ಡಬಲ್ ಟೇಪ್. ಒಂದು ಕಡೆ ಸ್ಟಿಕ್ಕರ್ ಇರ್ತೈತಿ, ತಗೊಂಡು ಹೊಳ್ಳಿ ಡೈರೆಕ್ಟ್ ಫಿಟ್ ಮಾಡಿಬಿಡೋದು. ಫಿಟ್ ಆಡಿದ್ಮ್ಯಾಗ ಹೊಳ್ಳಿ ಅದಕ್ಕೆ ಇನ್ಸ್ಟಾಲೇಷನ್ ಮಾಡೋದು. ಇದೆಲ್ಲ ಸ್ಲಾಟ್ ಇಲ್ಲೇ ಇರ್ತೈತೆ ನಮ್ಮ ಒಳಗೆ. ಸ್ಲಾಟಲ್ಲೇ ಇರ್ತೈತೆ. ಇವೆಲ್ಲ ಪ್ರೀಮಿಯಮ್ ಎಲ್ಮೆಸ್, ಎಕ್ಸೋರ್, SMK, ರೆಡೆಕ್ಸ್ ಎಲ್ಲ ಆಲ್ರೆಡಿ ಜಾಗ ಕೊಟ್ಬಿಟ್ಟಿರ್ತಾರೆ. ಸೆಟಪ್ ಮಾಡ್ಕೋಬೇಕಂದ್ರೆ ಫಸ್ಟ್ ಪ್ಯಾಡಿಂಗ್ಸ್ ಎಲ್ಲ ತಗೋಬೇಕು. ತಗೊಂಡಾದ್ಮ್ಯಾಗ ಹೊಳ್ಳಿ ಏನೇನು ಇನ್ಸ್ಟಾಲೇಷನ್ ಮಾಡ್ಬೋದವು ಇನ್ಸ್ಟಾಲ್ ಮಾಡ್ಕೊಂಡು ಹೊಳ್ಳಿ ಕರೆಕ್ಟ್ ಕುಂದಿಸ್ಕೊಂಡು ಎಷ್ಟು ಬೇಕು ನಮ್ಗೆ ವೈರ್ ಲೆಂತ್ ಅಷ್ಟು ಜಾಸ್ತಿ ಇಟ್ಕೋಬೇಕು, ಕಡಿಮೆ ಮಾತ್ರ ಇಟ್ಕೋಬಾರ್ದು. ಟೈಟ್ ಇಡಬಾರ್ದು. ಇವತ್ತು ವೈರ್ ಬ್ಲೂಟೂತಿಗೆ ಹಿಂಗೆ ಅಟ್ಯಾಚ್ ಇರ್ತೈತಲ್ಲ, ಈ ಕಡೆ ಸ್ವಲ್ಪ ಲೂಸ್ ಇರಬೇಕು ನೋಡ್ರಿ. ಇಲ್ಲಿ ಹಿಂಗೆ ಲೂಸ್ ಇರಬೇಕು, ಫುಲ್ ಟೈಟ್ ಈ ಮಟ್ಟಿಗೆ ಟೈಟ್ ಇಡಬಾರ್ದು. ಇದಕ್ಕಂತಂದ್ರೆ ಸ್ವಲ್ಪ ಸರ್ಸಾಡುವಾಗ ಇಶ್ಯೂ ಆತಂದ್ರೆ ಭಾಳ ಪ್ರಾಬ್ಲಮ್ ಅದ. ಇಲ್ಲೇ ಕನೆಕ್ಟ್ ಮಾಡಿಬಿಡಲ್ಲ ನಮ್ಮ ಮೈಕ್. ಹಾಂ, ಅಲ್ಲೇ ಕನೆಕ್ಟ್ ಮಾಡೋದು. ಇದು ಮೈಕ್ ಸೆಟಪ್ ಇದು ಪ್ರೀಮಿಯಮ್ ಇದು. ಯಾಕಂದ್ರೆ ಇನ್ನೊಂದು ವೇರಿಯಂಟ್ ಐತಿ, ಅಷ್ಟೇನು ಕಾಸಿಲ್ಲ. ಚಲೋ ಐತಿ, ವಿತ್ ವಾಟರ್ ಪ್ರೂಫ್. ಮೋಟೋ ವೂಲ್ಫ್ 6 months ವಾರಂಟಿ ಐತಿ ಇದಕ್ಕೆ. ವಿತ್ ವಾಟರ್ ಪ್ರೂಫ್ ಐತಿ ಇದು. ಅಣ್ಣ ಇದ್ರ ಡ್ಯೂರಬಿಲಿಟಿ ಚಾರ್ಜಿಂಗ್ 240 hours ಬ್ಯಾಕಪ್ ಅಣ್ಣ. 500 days 500 days ಡ್ರೈ ಅಂದ್ರೆ ನೀವು ಯೂಸ್ ಮಾಡ್ಲಾರ್ದ ಇಟ್ಟರೆ 500 days ವರೆಗೂ ಚಾರ್ಜ್ ಇರ್ತೈತಿ. ಇಲ್ಲ ಅಂದ್ರೆ ನೀವು ಯೂಸ್ ಮಾಡ್ಕೊಂತಿದ್ರೆ ಪ್ಲೇ ಅವರ್ಸ್ ನಿಮ್ಗೆ 240 hours. ಅಲ್ಲಿ ಅಂದ್ರೆ ನೀವು 240 hours ನಾನ್ ಸ್ಟಾಪ್ ಯೂಸ್ ಮಾಡ್ಬೋದು. ನಾನ್ ಸ್ಟಾಪ್ ಯೂಸ್ ಮಾಡ್ಬೋದು. ನಿಮ್ಗೆ ಬ್ಯಾಟ್ರಿ ಬ್ಯಾಕಪ್ 240 hours. ಪ್ರಾಬ್ಲಮ್ ಆತಣ್ಣ. 6 months ವಾರಂಟಿ ಐತಿ. ಅದರ ಪ್ರೊಸೀಜರ್ ಏನೈತೆ ಅಣ್ಣ? ನಮ್ಮ ಕಡೆಗೆ ತೊಗೊಂಡ್ರೆ ನಾವು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡ್ಬೋದು. ವಾರಂಟಿ ಗ್ಯಾರಂಟಿ ಇರಂಗಿಲ್ಲ ಅಣ್ಣ. ಡೈರೆಕ್ಟ್ ಗ್ಯಾರಂಟಿನ 1 year ಹೊಸ ಪೀಸ್ 1 year. ಆಲ್ಮೋಸ್ಟ್ ಎಲ್ಲ ಅದ್ರನಾಗ ವಾರಂಟಿ ಮಾಡಕ್ ಮಾಡ್ತಾರಣ್ಣ ಹೊರಗೆಲ್ಲ. ಹಾಂ, ಅದೆಲ್ಲ ಡೈರೆಕ್ಟ್ ಮತ್ತೆ ಹೊಸ ಪೀಸ್ ನೋಡ್ಬೋದು ಗೈಸ್. ಇವ್ರ ಕಡೆ ಏನಂತಂದ್ರೆ ಏನ್ರ ಇಶ್ಯೂ ಆತಂತಂದ್ರೆ ಇದ್ರಾಗ ಏನರ ರೀಸರ್ವಿಸ್ ಮಾಡಿ ಕೊಡಕ್ಕೆ ಟ್ರೈ ಮಾಡ್ತಾರೆ. ಬೇರೆ ಕಡೆ ಇವ್ರು ಏನಂತಂದ್ರೆ ಪೀಸ್ ಟು ಪೀಸ ಚೇಂಜ್ ಮಾಡಿಕೊಡ್ತಾರೆ. ಅದಕ್ಕೆ ಇಲ್ಲಿ ಬರೋದು ವರ್ತ್ ಇರ್ತೈತಿ. ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡತ್ತಾರ ಅಂತಂದ್ರೆ ನಿಮಗೂ ಸ್ಯಾಟಿಸ್ಫೈಡ್ ಇರ್ತೈತಿ, ಹೊಳ್ಳಿ ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಇಲ್ಲ ಕಸ್ಟಮರ್ ಹೊಳ್ಳಿ ನಮ್ಮ ಕಡೆ ಬಂದೈತಿ, ಈಗ ನಾವು ರಿಪೇರಿ ಮಾಡ್ಕೊಡ್ಬೇಕಣ್ಣ. ಮತ್ತೆ ಪ್ರಾಬ್ಲಮ್ ಅಂದ್ರೆ ಮತ್ತೆ ನಿಮ್ಗೂ
ಹಳ್ಳಿ ಮತ್ತು ಹೊಳ ಬರೋಕ್ಕಾಗಲ್ಲ. ಯಾಕಂದ್ರೆ ಎಕ್ಸಾಂಪಲ್ ನೋಡ್ರಿ ನೀವು ದೂರಿಂತ್ರ ಬಂದಿರಿ, ಹಾಂ ಇಲ್ಲೇ ಆದ್ರೆ ಏನೋ ಒಂದು ಮಾಡ್ಬೋದು. ದೂರಿಂತ್ರ ಬಂದ್ರೆ ಮತ್ತೆ ನೀವು ಅದು ಒಂದು ಐಟಮಿಗೆ ಮತ್ತೆ ಅಷ್ಟು ರೊಕ್ಕ ಖರ್ಚು ಮಾಡ್ಕೊಂಡ್ ಬಂದ್ರೆ ಬರ್ತಿರಂಗೆ. ಗೈಸ್ ನೋಡ್ಬೋದು ನೀವು ಇದ್ರದ್ದು ಇನ್ಸ್ಟಾಲೇಷನ್ ಮಾಡಿದಾದ್ಮೇಲೆ ಸೌಂಡ್ ಕ್ವಾಲಿಟಿ ಈ ಕಡೆ ಒಳಗೆ ಇನ್ಸ್ಟಾಲೇಷನ್ ಮಾಡಿದ್ದಿದೆ. ಇಮ್ಯಾಜಿನ್ ಮಾಡ್ರಿ, ಜಸ್ಟ್ ಹೊರಗೆ ಇಷ್ಟು ಸೌಂಡ್ ಬರತೈತಿ, ಒಳಗೆ ಎಷ್ಟು ಸೌಂಡ್ ಬರ್ಬೋದು ನೋಡ್ಬೋದು. ಇದು ಫೋನ್ ರಿಸೀವ್ ಮಾಡಕ್ಕೆ ಇದು ಪವರ್ ಜಾಸ್ತಿ, ಇದು ಪವರ್ ಕಡಿಮೆ, ಇದು ಪವರ್ ಆಫ್. ಕಾಲ್ ಚೆಕ್ ಟೆಸ್ಟ್ ನಡೆಯತೈತಿ. ಹಲೋ, ಓಕೆ, ಪರ್ಸ್ಪೆಕ್ಟಿವಿಟಿ ಚಲೋ ಐತಿ ಇದ್ರದ್ದು. ಅಂತಂದ್ರೆ ಈಗ ಹಾಂ ಕೇಳಿಸತೈತಿ ಇದಕ್ಕಂದ್ರೆ ನೋಡ್ರಿ ನಿಂತು ಮಾತಾಡ್ದಾಗ ಕೇಳಿಸುತ್ತಲ್ಲ ಆ ಟೈಪ್ ಕೇಳತೈತಿ. ಅದ್ರದ್ದೇನು ಇಶ್ಯೂ ಇಲ್ಲ, ಕ್ಲಿಯರ್ ಐತಿ ವಾಯ್ಸ್ ಕ್ಲಿಯರ್. ನೀವು ವಾಯ್ಸರ್ ಹಾಕೊಂಡ್ಬಿಟ್ರಂದ್ರು ನೀವು ಫೋನ್ದಾಗ ಹೆಂಗೆ ಮಾತಾಡ್ತೀರಿ ಹಂಗೆ ಸೇಮ್. ಅದ್ರ ಕೂಟ ಈಗ ನನ್ನ ಗಾಡಿಗೆ ಗ್ರಿಪ್ಪರ್ಸ್ ತೊಗೋಬೇಕಿತ್ತು, ಅದು ಗ್ರಿಪ್ಪರ್ ಸೆಲೆಕ್ಷನ್ ನಡೆದೈತಿ. ನೋಡ್ಬೋದು ಇಷ್ಟು ಭಾಳ ವೆರೈಟಿ ಅದಾವು. ನೋಡ್ಬೋದು ಫೈನಲಿ ದ ಆಫ್ ರೋಡಿಂಗ್ ಮಿರರ್ಸ್ ಇವೆಲ್ಲ ನೋಡ್ಬೋದು. ಕಾನ್ಸೆಪ್ಟ್ ಕಸ್ಟಮ್ಸ್ ಅಂತಂದ್ರೆ ಈಗ ಇನ್ಸ್ಟಾಲೇಷನ್ ಮಾಡಕ್ಕೆ ಹೊಂಟೀವಿ. ಅದ್ರ ಕೂಟ ಅಲ್ಲೇ ನಮ್ಮ ವಿಜಯ್ ಅವರ ಕೈ ಹಿಡ್ಕೊಂಡಿದ್ದ ಎಂಗೇಜ್ ಇದು ಏರ್ ಫಿಲ್ಟರ್ಸ್, ಫ್ಲ್ಯಾಶ್ ಎಕ್ಸ್ ಮತ್ತು ಇದು ಆಫ್ ರೋಡಿಂಗ್ ಮಿರರ್ಸ್ ಇಲ್ಲೇ ಮುಂದೆ ಇನ್ಸ್ಟಾಲೇಷನ್ ಮಾಡೋದು. ಎಲ್ಲಿ ಹಚ್ಬೇಕಾ ನೋಡ್ಬೋದು ಇನ್ಸ್ಟಾಲೇಷನ್ ಆಫ್ ಎಂಗೇಜ್ ಏರ್ ಫಿಲ್ಟರ್. ಎಲ್ಲ ಅದು ಏರ್ ಫಿಲ್ಟರ್ ಫ್ರಂಟ್ ಇರ್ತಾವೆ, ಬಟ್ ರ್ಯಾಲಿ ಆತು ರೈಟ್ ಸೈಡಿಗೆ ಇರ್ತಾವೆ. ಅಕಸ್ಮಾತ್ ತೊಗೊಂಡೆ ಅಂತಂದ್ರೆ ಹೊಳ ಚೇಂಜ್ ಮಾಡಿಸೋದ್ರಾಗ ಸತ್ತುಕ್ಕಿರ್ಮೆ. ಇದಕ್ಕಂತಂದ್ರೆ ಇದು 1 ಲಕ್ಷ ಕಿಲೋಮೀಟ್ರ್ ಮಟ್ಟ ಕಿರಿಕಿರಿ ಇರೋಂಗಿಲ್ಲ. ತೊಗೊಂಡಿದ್ದಕ್ಕೂ ವರ್ತ್ ಐತಿ ಇದು ಎಂಗೇಜ್. ಇದರಿಂದ ನಿಮ್ಗೆ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗುತ್ತೆ, ಮೈಲೇಜು ಇನ್ಕ್ರೀಸ್ ಆಗುತ್ತೆ. ಅದಕ್ಕಂದ್ರೆ ಏರ್ ಫ್ಲೋ ಹೆಂಗೆ ಗಾಡಿ ಇಂಟೆಕ್ ತೊಗೊತೈತಲ್ಲ ಹಂಗೆ ಫ್ಯೂಲ್ ಜಾಸ್ತಿ ಬರ್ನ್ ಆಗುತ್ತೆ. ಫ್ಯೂಲ್ ಪ್ರಾಪರ್ ಬರ್ನ್ ಆತಂತಂದ್ರೆ ಮೈಲೇಜ್ ಪ್ರಾಪರ್ ಕೊಡ್ತೈತಿ ಮತ್ತು ಕಾರ್ಬನ್ನು ರಿಡ್ಯೂಸ್ ಆಗುತ್ತೆ. ಅರ್ಧಂಬರ್ಧ ಏನರ ಫ್ಯೂಲ್ ಬರ್ನ್ ಆತಂತಂದ್ರೆ ಮೈಲೇಜ್ ಕೊಡಲ್ಲ ಗಾಡಿ. ಪೂರ್ತಿ ಪ್ರಾಪರ್ ಬರ್ನ್ ಆತಂತಂದ್ರೆ ಎಫಿಷಿಯನ್ಸಿ ಚಲೋ ಇರ್ತೈತೆ ಅದ್ರದ್ದು. ಫ್ಯೂಲಿಂದ ಬರ್ನ್ ಆಗಿದ್ದು ಮತ್ತು ನಿಮ್ಗೆ ಮೈಲೇಜು ಜಾಸ್ತಿ ಕೊಡ್ತೈತಿ. ಇಷ್ಟೆಲ್ಲ ರೀಸನ್ಸ್ ಇರ್ತಾವೆ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಹಾಕ್ಸೋದ್ಲಿಂತ್ರ. ಈಗ ಇನ್ಸ್ಟಾಲೇಷನ್ ಮಾಡತ್ತಿದ್ದ ಎಂಗೇಜ್ ಇರ್ತೈತಲ್ಲ ಏರ್ ಫಿಲ್ಟರ್, ಅದು ಏನಿರ್ತೈತೆ ಅಂದ್ರೆ ಕಾಟನ್ಲಿಂತ ಇರುತ್ತೆ. ಹೌದು ಬೈ? ಕಾಟನ್ ಇನ್ಸ್ಟಾಲೇಷನ್ ಈಸಿ ಅದು. ಇನ್ಸ್ಟಾಲೇಷನ್ ಜಾಸ್ತಿ ಏನು ಕಿರಿಕಿರಿಲ್ಲ, ಈಸಿ. ಸೇಮ್ ಕಂಪ್ನಿ ಫಿಟೆಡ್, ಏನು ಅಲ್ಟ್ರೇಷನ್ ಇಲ್ಲ, ಏನು ಡೈರೆಕ್ಟ್. ಏರ್ ಇಂಟೆಕ್ ಹೆಂಗೆ ಇರ್ತೈತೆ ನೋಡ್ರಿ ಇಲ್ಲಿ ಇದ್ರಾಗ. ಫ್ಲ್ಯಾಶ್ ಎಕ್ಸ್ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲಗ್ ಔಟ್ ಇದೆ. ಬೇರೆ ಟೈಪ್ ಏನೂ ಇರೋಂಗಿಲ್ಲ ಇದಕ್ಕೆ. ಬೇರೆ ಅವು ಇರ್ತಾವಲ್ಲ ಅವು ವೈರಿಂಗ್ ಕಿತ್ಬೇಕು, ದೊಡ್ಡ ರಗಳಿ ಅದಾವಣ. ಫ್ಲ್ಯಾಶ್ ಎಕ್ಸ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಅವ್ರದ್ದು ಅದು ಪೂರ್ತಿ ಒಂದು ಕೇಬಲ್ ಇರ್ತೈತೆ ದೊಡ್ಡದು. ಈ ಕನೆಕ್ಷನ್ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೈತಿ. ಫ್ಲ್ಯಾಶ್ ಎಕ್ಸ್ ಇದು ಕನೆಕ್ಟ್ ಮಾಡ್ತಾರೆ. ಫ್ಲ್ಯಾಶ್ ಎಕ್ಸ್ ವಾರಂಟಿ ಏನಾಗುತ್ತೆ? ಹೌದಾ, ಅದು ಕೋಡಣ. ಆಲ್ರೆಡಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆತ. ನೋಡ್ಬೋದು ರಿಸಲ್ಟ್ ಏನು ಹೆಂಗೈತೆ ಅಂತಂದು. ನೋಡಿರಿ ನಿಮ್ಗೆ ಹೆಂಗೆ ಅನ್ಸೈತಿ ಸ್ವಲ್ಪ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಮಾಡಿಫಿಕೇಷನ್ಸ್ ಮಾಡಿಸಿದ್ದೀವಿ. ತೊಗೊಳೋದೈತಿ ಮ್ಯಾಗ ಹೋಗಿ ಗ್ರಿಪ್ಪರ್ ತೊಗೊಳೋಣ. ಗ್ರಿಪ್ಪರ್ ತೊಗೊಂಡು ಅಲ್ಲಿ ಮಾತಾಡೋಣ. ಅಲ್ಲಿ ಸಿಗ್ತೀನಿ ನಿಮ್ಗೆ ಡೈರೆಕ್ಟ್ ಶಾಪ್ದಾಗ. ಬರ್ರಿ ಹೋಗೋಣ. ಗೈಸ್ ನೋಡ್ಬೋದು ನಾವು ಈ ಗ್ರಿಪ್ ತೊಗೊಂಡಿದ್ವಿ. ಇದಕ್ಕಂತಂದ್ರೆ ಪರ್ಫೆಕ್ಟ್ ಅದಾವು. ಬ್ಲೌಸ್ ಮ್ಯಾಗ ಹಾಕೊಂಡು ನೋಡಿದಾಗ ಗುರ್ತಾಗ್ತಿದ್ದೆ, ಅವಾಗ ಪರ್ಫೆಕ್ಷನ್ ಗೊತ್ತಾಗುತ್ತೆ ಎಷ್ಟು ಗ್ರಿಪ್ ಐತೆ ಅಂತಂದು. ಗ್ರಿಪ್ಪರ್ಸ್ ಇವು ನಾನು RS-ಗೆ ಬೇರೆ ತೊಗೊಂಡಿದ್ವಿ. ಹೆಂಗೈತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಫಾರ್ಮೇಟಿವ್ಸ್ ವಿಡಿಯೋ ಬರ್ತಿರ್ತಾವೆ. ಬಾಯ್ ಬಾಯ್.